ದೇವಸ್ಥಾನಕ್ಕೆ ಹೋದರೂ ದೇವರು ಕಾಯಲಿಲ್ಲ. ಲೋಕದ ಜ್ಞಾನ ಅರಿಯದ ಪುಟ್ಟ ಕಂದಮ್ಮ ಅದು. ಇನ್ನು ಬಾಳಿ ಬದುಕಬೇಕಾದ ಸಂದರ್ಭದಲ್ಲಿಯೇ ಮರಳಿ ಬಾರದ ಲೋಕಕ್ಕೆ ಹೋಗಿಬಿಟ್ಟಿದೆ. ದುರಂತ ಎಂದರೆ ಈ ಕಂದಮ್ಮ ತನ್ನ 5ನೇ ವಯಸ್ಸಿಗೆ ಬಾಳ ಪಯಣವನ್ನ ಮುಗಿಸಿಬಿಟ್ಟಿದ್ದಾನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ಅಂಜಲಿ ಚಂದ್ರನ್. ದೇವಸ್ಥಾನಕ್ಕೆ ಹೋದರೂ ದೇವರು ಕಾಯಲಿಲ್ಲ. ಕಾರ್ತಿಕ ಮಾಸದ 2ನೇ ಸೋಮವಾರದಂದು ಕುಟುಂಬಸ್ಥರ ಜೊತೆ ಗ್ರಾಮದ ಚನ್ನಕೇಶವ ದೇವಸ್ಥಾನಕ್ಕೆ ತೆರಳಿದ್ದ ಸಮಯ ಆಟವಾಡುತ್ತಿದ್ದ ಬಾಲಕನ ಮೈ ಮೇಲೆ ಶಿಥಿಲಾವಸ್ಥೆಯಲ್ಲಿದ್ದ ಗೇಟ್ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಸಂಭವಿಸಿದೆ. ಲೋಕದ ಜ್ಞಾನ ಅರಿಯದ ಪುಟ್ಟ ಕಂದಮ್ಮ ಅದು. ಇನ್ನು ಬಾಳಿ ಬದುಕಬೇಕಾದ ಸಂದರ್ಭದಲ್ಲಿಯೇ ಮರಳಿ ಬಾರದ ಲೋಕಕ್ಕೆ ಹೋಗಿಬಿಟ್ಟಿದೆ. ಶ್ರೀರಂಗಪಟ್ಟಣದ ಹುಂಜನಕೆರೆ ಗ್ರಾಮದ ಸಿದ್ದರಾಜು ಮತ್ತು ಸುಮಿತ್ರಾ ದಂಪತಿಯ ಮಗ ಜಿಷ್ಣು ತನ್ನದಲ್ಲದ ತಪ್ಪಿಗೆ ಇಹಲೋಕ ತ್ಯಜಿಸಿದೆ. LKG ತರಗತಿಯಲ್ಲಿ ಓದುತ್ತಿದ್ದ 5 ವರ್ಷದ ಜಿಷ್ಣು ಮನೆಯ ಎಲ್ಲರ ಮುದ್ದಿನ ಅಚ್ಚುಮೆಚ್ಚಿನ ಮಗುವಾಗಿದ್ದ. ದುರಂತ ಎಂದರೆ ಈ ಕಂದಮ್ಮ ತನ್ನ 5ನೇ ವಯಸ್ಸಿಗೆ ಬಾಳ ಪಯಣವನ್ನ ಮುಗಿಸಿಬಿಟ್ಟಿದ್ದಾನೆ. ಹಾಗಾದರೆ ಮಗು ದೇವಸ್ಥಾನಕ್ಕೆ ಹೋಗಿದ್ದೇ ತಪ್ಪಾಯ್ತಾ? ಯಾರದ ತಪ್ಪಿಗೆ ಮಗು ತನ್ನ ಪ್ರಾಣ ಬಿಡುವಂತಾಗಿದ್ದು ಮನೆಯವರ ಗೋಳು ಹೇಳತೀರದಾಗಿದೆ. ಒಂದು ಸಣ್ಣ ಮೈಮರೆವು ಮಗುವಿನ ಪ್ರಾಣಕ್ಕೆ ಕುತ್ತು ತಂದಿರುವುದಂತೂ ನಿಜ. ಇದರ ಹೊಣೆ ಹೊರುವವರು ಯಾರು ಎಂದು ಎಲ್ಲರೂ ಪ್ರಶ್ನಿಸುವಂತಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ.